ಯಾಕಂತ ಎಲ್ಲರೂ ಈ ಧಾರವಾಡದಲ್ಲಿ ಚಾಲು ಆಗಿದೆ, ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗ್ಬೇಡ್ರಿ ಯಾರು. ಈಗ ಡೈರೆಕ್ಟ್ ಅದೇ ನಿಮಗೆ ಬಿದ್ದರೆ ತೀನಾಡ್ಸಂಗ್ ಕೇಸ ಡೈರೆಕ್ಟ್ ಆಗಿ ಯಾವ ಸಣ್ಣ ಪುಟ್ಟ ಯಾವುದೂ ಇಲ್ಲ. ಯಾವುದು ಕಾರಣಕ್ಕೆ ಅಂದರೆ ಯಾವನಾರ ನೀವು ಸಿಕ್ಕಾರಿ ಈಗ ನೋಡಿ ಆ ಕಡೆ ನಿಲ್ಸಿದ್ವಿ, ಅವ್ರದ್ದೇನೋ ಬೇರೆ ಒಳ್ಳೆಯವ್ರಾಗ್ಯಾರ, ಅವ್ರದ್ದೇನೋ ಮಾಡ್ತೀವಿ ಅಂತ 43 ಜನಕ್ಕೆ ಮಾಡಿದ್ವಿ. ನಿಮ್ಮ ಪಾಳಿ ಯಾವಾಗ ಬರ್ತಿದ್ದೋ ಗೊತ್ತಿಲ್ಲ, ಅದಕ್ಕೆ ಅವ್ರು ಸಪ್ರೇಟಾಗಿ ನಿಲ್ಸಿದ್ವಿ ನಾವು. ಏನಪ್ಪ ಇನ್ನು ಇಲ್ಲ ಸರ್ ನಾವು ಇಲ್ಲೇ ಇರ್ತೀವಿ ಅಂತೀರಿನಾ? ಇಲ್ಲೇ ಇರೋಕೆ ಇಷ್ಟ ಆಗ್ತದೆ, ಇಲ್ಲೇ ಇರ್ರಿ. ಮತ್ತೆ ಕತೆ ಯಾಕೋ ಹೇಳಂಬು ಮಾಡ್ಕೊಂಡ್ರು ಏನು ಮಾಡ್ತಾನೆ ಏನಿಲ್ಲ ದೇವ್ರು ಕೊಟ್ಟಿದ್ದಾನೆ ಹೆಂಗೆ ಸಸಿ ಹಾಕ್ಕೊಂಡಿಯೋ ಹಿಂದಿ ಹಿಂದಿಯಾಗ ಹಾಕ್ತಾರ ಹಿಂದಲ್ಲ ಮತ್ತೆ ಹಾಂ ಹಿಂದೆ ಕೈಗೆ ಹಾಕೊಂಡು ಬಂಗಾರ ಏನು ಎಲ್ಲ ಏನು ಕಟ್ನೆ ಎಲ್ಲ ಕರ್ಕೊಂಡವ್ರೆ. ನಮ್ಮ ನೆಕ್ಸ್ಟ್ ಮಾಡ್ಬೇಡ್ರಪ್ಪ, ಬರಂಗಿಲ್ಲ ಎಲ್ಲೂ ಒಂದೊಂದ ಹೋಗು. ಏನಕ್ಕೆ ನಿಮ್ಗೆ ಏನು ಉದ್ದೇಶ ಐತಿ ಅದು ಮಾಡ್ಬೇಕು. ನೀವು ಮುಟ್ಕೊಂಡು ಮನೆಗೆ ಹೋಗ್ರಿ. ರಾತ್ರಿ ಯಾಕೆ ಹೇಳ್ತೀರಿ? ಅವನು ಏನೋ ಹೇಳ್ತಾನೆ, ಅವನು ಕರಿತಾನೆ, ನಿಮಗೆ ಜ್ಞಾನ ಇಲ್ಲ. ಹಾಂ ಅನ್ನೆಸರಿ ಕ್ರಿಕೆಟೋದು ಇದು ಮಾಡೋದು ಎಲ್ಲ ವಯಸ್ಸೈತಿ, ವಯಸ್ಸಲ್ಲಿ ನೋಡಿ ಎಲ್ಲ ಕುಡಿದು ಸಾಯ್ತಾರಲ್ಲ, ಹಂಗೆ ಕಾಣಕತ್ತೀರಿ ಮಕ್ಕಳ. ನೀವು ಮಗದಾಗ ಯಾವ ಬರೋ ಕಳೆ ಐತೆ ಕಳಿಸಿದ್ದಾರೆ, ಏನು ಮಾಡಿದ್ದಾರೆ, ನಿಮ್ಮ ಉದ್ದೇಶ ಏನು ಅದನ್ನು ಮಾಡಿರಿ. ನೌಕರಿ ಸಿಗೋದು ಭಾಳ ಕಷ್ಟ ಇದೆ. ಏನಿದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ, ಅದರಲ್ಲಿ ಆದ್ರೆ ನಿಮಗೆ ತೊಗೊಂಬಿಟ್ಟು ನೋಡೋ ಒಂದು ಪಿ ಸಿ ಕೆಲಸ. ಇನ್ನೂ 6 ತಿಂಗಳು 8 ತಿಂಗಳೈತಿ. ಇಲ್ಲಿ ಅಪ್ಪ ಅಮ್ಮನ ರೊಕ್ಕ ಖರ್ಚು ಮಾಡೋಕೆ ಇಲ್ಲಿ ಬರ್ತಾವೆ ಇವು. ಓದ್ತೀವಿ ಸರ್ ಓದ್ತೀವಿ, ಅಲ್ಲಿ ಹೇಳ್ಕೊತಾರೆ ಅವ್ರು ನಿಮ್ಮ ಅಪ್ಪ ಅಮ್ಮ. ನನ್ನ ಮಗ ಕೆ ಎಸ್ ಮಾಡಕ್ಕೆ ಹೋಗ್ಯಾನ, IAS ಮಾಡಕ್ಕೆ ಹೋಗ್ಯಾನ. ಇಲ್ಲಿವರೆಗೆ ಧಾರವಾಡ ಡಿಸ್ಟ್ರಿಕ್ಟ್ ಬಿಡಲಿ ಒಬ್ಬ IAS ಆಗ್ಯಾನ ಹಾಗೇನೇನಪ್ಪ. ಎಲ್ಲ ಹೊರಗೆ ಹೋಗಿ ಓದಿ ಆಗಿದ್ದಾರೆ ಧಾರವಾಡದವರು. ಇಲ್ಲಿ ಮತ್ತೆ ಎಲ್ಲ ಹುಟ್ಟಿನ ಮಕ್ಕಳದಾರ ಇಲ್ಲಿ ಅಂತೇಳಿ. ಇಲ್ಲಿ ಕಲಿತ್ರೆ ಅವ್ರು ಇನ್ನೂ ಕಲ್ತಿದ್ರು ಮರ್ತು ಬಿಡ್ತಾರೆ ಧಾರವಾಡದಾಗ. ನೀವು ಕರೆದ ಬರ್ಬೇಕಲ್ಲ ಸರ್, ಕರೆದ ಬರೋದಲ್ಲ, ಕರೆದಕ್ಕೆ ಹೋಗಿರ್ತೀರಲ್ಲ ಅವೆಲ್ಲ ಮನೆ ನೋಡ್ತಾರೆ ಎಲ್ಲರೂ ನಮ್ಮ ಮನೆ ಬರ್ತೀರ. ನೀವು ಕರೆದ ಅಂದ್ಕೂಡಲೇ ಕರೆದೇವ್ರಿ. काय तेरे खाने अंदर ही सुना देता हाँ
ನಿಮ್ಮ ಮನೆ ಏನಾಗಿದೆ ಗೊತ್ತಿಲ್ಲ ತಾವುಗಳು ಗೊತ್ತಿದ್ಯಾ ಏನೋ ಏನಾಗಿದೆ ಅದೇ ಗೊತ್ತಿಲ್ಲ ನಿಮ್ಮ ಮನೆ ಹತ್ರ ಆಗಿದ್ದೋ ಕೃಷಿಗೊಬ್ಬ